ಇದೆಲ್ಲ ಮೊದಲೇ ಗೊತ್ತಿತ್ತು ಎಲ್ಲರಿಗೂ ಅನ್ನೋದಾದ್ರೆ 11 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ, ಕೈ ಕಟ್ಕೊಂಡು ಯಾಕೆ ಕೂತಿದ್ರಿ ಅಂತ ಅಣ್ಣಾಮಲೈ ಅಲ್ಲದೆ ಹಾಸನದಿಂದ ಬೆಂಗಳೂರು ಏರ್ಪೋರ್ಟ್ ವರೆಗೂ ಕೂಡ ಅಣ್ಣಾಮಲೈ ಮೊದಲನೇದು ಅಣ್ಣಾಮಲೈ ಒಬ್ಬ IPS ಆಫೀಸರ್ ಇದ್ರಲ್ವಾ, ಅವ್ರಿಗೆ ಪ್ರೊಸೀಜರ್ ಗೊತ್ತಿಲ್ವಾ? ಅವರ ಅವಧಿನಲ್ಲಿ ಎಷ್ಟು ಕೇಸಸ್ ಇಂಥವು ನೋಡಿರ್ಬಹುದು ಅಥವಾ ಬೇರೆ ಎಕ್ಸಾಂಪಲ್ಸ್ ಇರಬಹುದು, ಅವ್ರಿಗೆ ಗೊತ್ತಿಲ್ವಾ ಪ್ರೊಸೀಜರ್ಸ್ ಏನಿದೆ ಅಂತ? ಈಗ ರಾಜಕೀಯಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಇವೆಲ್ಲ ಮಾತನಾಡ್ತಾ ಇದಾರೆ. ಅಣ್ಣಾಮಲೈಗೆ ನಾಚಿಕೆ ಬರಬೇಕು. ಯಾವ ರಾಜ್ಯದಿಂದ ಅವರಿಗೆ ಜೀವನೋಪಾಯ ಸಿಕ್ತು, ಯಾವ ರಾಜ್ಯ ಅವರಿಗೆ ಗೌರವ ಕೊಟ್ಟು, ಇದೇ ರಾಜ್ಯದ ಜನರಿಗೆ, ಕನ್ನಡಿಗರಿಗೆ ಪಾಕಿಸ್ತಾನಿಗಳು ಅಂದಿರೋದು ಉದಾಹರಣೆ ನೀವು ನೋಡಿದ್ದೀರ. ನೆನಪಿದ್ಯಾ ತಮ್ಗೆಲ್ಲ? ಫಸ್ಟ್ ಅದ್ರ ಬಗ್ಗೆ ಉತ್ತರ ಕೊಡ್ಲಿ. ಆಮೇಲೆ ಪ್ರೊಸೀಜರ್ಸ್ ಬಗ್ಗೆ IPS ಆಫೀಸರ್ಸ್, ex-IPS ಆಫೀಸರ್ಸ್ ಗೊತ್ತಿಲ್ಲ ಅಂದ್ರೆ ಒಳ್ಳೇದೇ ಅವ್ರ ನಿವೃತ್ತಿ ಆಗಿರೋದು. ಇಲ್ದ್ರೆ ಅವ್ರ ಕಡೆಯಿಂದ ಅಂತೂ ಯಾವ ನ್ಯಾಯ ಸಿಗ್ತಾ ಇರಲಿಲ್ಲ ಅಂತ ಹೋಗಿ ತಮಿಳುನಾಡಿನಲ್ಲಿ BJP ಸೇರಿದೆ ಒಳ್ಳೇದಾಯ್ತು. ಅಟ್ಲೀಸ್ಟ್ ನಮ್ಮ ರಾಜ್ಯಕ್ಕೆ ಒಂದು ಅಸಮರ್ಥರ IPS ಆಫೀಸರ್ ಅನ್ನ ಇರಲಿಲ್ಲ. ಇರ್ಬೋದ್ರಿ, ಆಯ್ತು. ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. BJP ಅವ್ರು ಏನ್ ಕೇಳಿದ್ರು ನನಗೆ, ನಮಗ್ ಟೀಕೆ ಮಾಡಕ್ ನಿನ್ ಕ್ವಾಲಿಫಿಕೇಶನ್ ಏನಿದೆ ಅಂತ. ನಾನೇನ್ ಹೇಳಿದೆ, ಪ್ರಧಾನಮಂತ್ರಿ ಅವ್ರಿಗಿಂತ ಹೆಚ್ಚಾಗಿ ಇದೆ ಅಂತ. ತಪ್ಪಿದ್ಯಾ? ತೆಗೀರಿ ದಾಖಲೆಗಳು. ನಾನು ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀನಿ ಸರ್, ಯಾವ ಕಾಲೇಜ್ನಲ್ಲಿ ಹೋದ್ರು, ಯಾವ ಡಿಗ್ರಿ ಮಾಡಿದ್ದಾರೆ, ಅದ್ರಲ್ಲಿ ತಪ್ಪಿದೆಯಾ ಸರ್? ವಾಟ್ ಇಸ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸಿಟಿ. ಏನ್ ಅವರಿಗೆ ಅರ್ಥ ಆಗಿಲ್ವಾ ಪ್ರಶ್ನೆ? ನನ್ನ ಕ್ವಾಲಿಫಿಕೇಶನ್ ಕೇಳಿದ್ರು ನಾನು ಕೊಟ್ಟಿದ್ದೀನಿ. ಯಾವ ದಾಖಲೆ ಬೇಕು ಹೇಳಿ ಕೊಡ್ತೀನಿ. ಪ್ರಧಾನಮಂತ್ರಿದು ಕೊಡಿ ಅಂತ ಕೇಳ್ತಾ ಇರೋದು ನಾನು. ನೀವು ಒಂದ್ ನ್ಯಾಯ ನಿಮ್ BJPದವರಿಗೆ, ಒಂದ್ ನ್ಯಾಯ ನನಗೆ ಹೇಗಿರಕ್ಕಾಗ್ತದೆ? BJP ಅವರು ನೋಡಿ, ಯಾವಾಗ್ಲೂ ಕೂಡ ಲಾಜಿಕ್ ಅಂದ್ರೆ BJP ಅವರಿಗೆ ಆಗಲ್ಲ, ಅಲರ್ಜಿ. ಅವ್ರಿಗೆ ನೀವೇನಾದ್ರೂ ಪ್ರಶ್ನೆ ಲಾಜಿಕಲಿ ಕೇಳಿದ್ರೆ ಅವ್ರಿಗೆ ಉತ್ತರನೇ ಕೊಡಕ್ಕಾಗೋದಿಲ್ಲ, ಹೆದರ್ಕೋತಾರೆ. ಓಕೆ, ವಾಟ್ ಇಸ್ ಆಸ್ ಅ ಸಿಟಿಸನ್, ಫರ್ಗೆಟ್ ಐ ಆಮ್ ಎನ್ MLA. ಆಸ್ ಅ ಸಿಟಿಸನ್ ನಿಮ್ಗೆಲ್ಲ ರೈಟ್ ಇಲ್ವಾ ಪ್ರಧಾನಮಂತ್ರಿಗಳು ಏನು ಓದಿದಾರೆ ಅಂತ ಕೇಳಕ್ಕೆ? ಪ್ರಧಾನಮಂತ್ರಿ ಕ್ವಾಲಿಫಿಕೇಶನ್ ಏನು ಅಂತ ಕೇಳೋದು ತಪ್ಪ? ದೇಶದ್ರೋಹ ಇದ್ದಿದ್ದು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೇ ಸಿಗ್ತಾ ಇಲ್ಲ ಇದು. ಏನ್ ದೊಡ್ಡ ಸ್ಟೇಟ್ ಸೀಕ್ರೆಟ್ ಏನ್ರಿ ಅದು? ಏನ್ ಅದರಿಂದ ಏನ್ ಭಯೋತ್ಪಾದನೆ ಜಾಸ್ತಿ ಆಗ್ತದ? ಆರ್ಥಿಕ ಪರಿಸ್ಥಿತಿ ಕುಸಿದೋಗ್ತದ? ಇವು ವಿಶ್ವಗುರು ಅಂತಾರೆ, ಮೋದಿನಾಮಿಕ್ಸ್ ಅಂತಾರೆ, ಏನೋ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋ ತಜ್ಞ ಅಂತಾರೆ, ಚಾಣಕ್ಯ ಅಂತಾರೆ. ಹೌದಪ್ಪ, ನಾವು ಚಾಣಕ್ಯರ ಆಗ್ಬೇಕು. ಏನ್ ಓದಿದಾರೆ ಅಂತ ಹೇಳಕ್ ಇದು ಮಾಡೋದು. ಆಯ್ತು, ನಾನು 3rd ಫೇಲು, 4th ಫೇಲು, 5th ಫೇಲು. ಏನೀಗ? I have never challenged whether Prime Minister is qualified to become Prime Minister. Whether Narendra Modi is qualified to be Prime Minister? Yes, he is qualified. What is his qualification academically ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಯಾರು ಶಾಲೆನೂ ಓದಿಲ್ಲ, ಪಂಚಾಯತ್ ಪ್ರೆಸಿಡೆಂಟು ಆಗ್ಬಹುದು, ಪ್ರೆಸಿಡೆಂಟ್ ಆಫ್ ಇಂಡಿಯಾನೂ ಆಗ್ಬಹುದು. ಅದರಲ್ಲಿ ಇದು ಇದೆ. BJP ಅವರು ಒಂದು ಪ್ರಶ್ನೆ ನನಗೆ ಕೇಳಿದ್ರು, ನನ್ನ ಕ್ವಾಲಿಫಿಕೇಶನ್ ನಾನು ಇಟ್ಟೆ. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಅದನ್ನು ಹೇಳಲಿ.